ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಮೃತ್ಯುರ್ನಮಾಮ್ಯಹಂ. ಶ್ರೀ ಕ್ರೋಧಿನಾಮ ಸಂವತ್ಸರದ ಉಗಾದಿಯ ಹಾರ್ದಿಕ ಶುಭಾಶಯಗಳು. ನಮ್ಮ CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಕ್ರೋಧಿನಾಮ ಸಂವತ್ಸರದಲ್ಲಿ ತುಲಾರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ. ವಿಶೇಷವಾಗಿ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಲಕ್ಷ್ಮೀ ಯೋಗ ಹಾಗೂ ಸಂತಾನ ಯೋಗಗಳು ಬಹಳ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಧನ ಸಂಪಾದನೆಯು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಯಾವುದೇ ಕಾರಣಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ನೀವು ಅನೇಕ ವ್ಯಾಪಾರಗಳಿಂದ ಧನಲಾಭವಾಗುವಂಥ ಯೋಗ ಚೆನ್ನಾಗಿದೆ. ಯಾಕೆಂದರೆ ಶುಕ್ರನ ಮನೆಯಲ್ಲಿ ಗುರು ಕೂತ್ಕೊಳ್ಳೋದ್ರಿಂದ ಹಾಗಾಗಿ ಒಳ್ಳೆ ಫಲಗಳಿವೆಲ್ಲ. ನಮ್ಮ ಗುರುಬಲ ಇಲ್ಲ, ನಾವು ಏನಾಗ್ತೀವಿ ಅಂತ ಯೋಚನೆ ಮಾಡೋ ಅವಶ್ಯಕತೆ ಬರೋಲ್ಲ ನಿಮಗೆ. ಗುರು ಶುಕ್ರನ ಮನೆಯಲ್ಲಿರೋದ್ರಿಂದ ಭಾಳ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಬುದ್ಧಿ ಈ ವರ್ಷದಲ್ಲಿ ಭಾಳ ಚುರುಕಾಗಿರ್ತದೆ. ಸೂಕ್ಷ್ಮ ಬುದ್ಧಿಗಳಾಗ್ಬಿಡ್ತೀರಿ ಈ ವರ್ಷದಲ್ಲಿ. ಏನು ಕೆಲಸ ಕೊಟ್ಟರು ಯೋಚನೆ ಮಾಡಿ ಕೆಲಸ ಮಾಡ್ತೀವಿ ನೀವೆಲ್ಲ. ಇಂಥವ್ರು ಹೀಗೆ ಅಂತ ಅಳೆಯುವಂಥ ಯೋಗ ನಿಮಗೆ ಈ ವರ್ಷ ಸಿಕ್ಕಿದೆ. ಎಲ್ಲರನ್ನು ಅಳೆಯಬಿಡ್ತೀರಿ, ಕಣ್ಣಲ್ಲೇ ಅಳಿತೀರಿ. ಆ ಯೋಗ ಚೆನ್ನಾಗಿದೆ. ಮತ್ತು ಒಳ್ಳೆ ವಾಹನ ಐಶ್ವರ್ಯಗಳನ್ನು ಸಿಗುವಂಥ ಚಾನ್ಸ್ ಚೆನ್ನಾಗಿದೆ. ಒಳ್ಳೆ ಐಶ್ವರ್ಯ ಸಂಪಾದನೆ ಮಾಡ್ಬೋದು. ವಿಶೇಷವಾಗಿ ದೊಡ್ಡ ದೊಡ್ಡ ಕಾರುಗಳನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಈ ವರ್ಷದಲ್ಲಿ ಒಳ್ಳೊಳ್ಳೆ ಸ್ನೇಹಿತರು ಬಂಧುಗಳು ಸಿಗ್ತಾರೆ. ಸಪೋರ್ಟ್ ಮಾಡುವಂಥವ್ರು ಸಿಗ್ತಾರೆ. ಆ ಸಪೋರ್ಟನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಆಗ ಅದು ವಿಶೇಷ ಫಲ ಬರ್ತದೆ. ಯಾಕೆಂದರೆ ನಮಗೆ ದುಡ್ಡು ಬರಬೇಕು ಅಂದರೆ ಹಿಂಗೆ ಬರಬೇಕು ಅಂತೇನಿಲ್ಲ. ಸ್ನೇಹಿತರಿಂದನೂ ಬರ್ಬೋದು, ಬಂಧುಗಳಿಂದನೂ ಬರುವಂಥ ಯೋಗ ಚೆನ್ನಾಗಿ. ಅದಕ್ಕೆ ಧನ ಯೋಗ, ಲಕ್ಷ್ಮೀ ಯೋಗ ಅಂತೀವಲ್ಲ, ಅದು ಹೀಗೆ ಅಂತಲ್ಲ, ಹೇಗೆ ಬರುತ್ತೆ ನಾವು ಗೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗುವಂಥ ಕಾಲ ಬರ್ತಾಯಿದೆ ಇವಾಗ. ನಿಮಗೆ ಎಂತೆಂಥ ಕಷ್ಟಗಳಿರುತ್ತೆ ಅವಾಗ. ಭಾಳ ಕಷ್ಟ ಅನುಭವಿಸ್ಬಿಟ್ರಿ ನೀವೆಲ್ಲ. ಕರೆಕ್ಟಾಗಿ 7ನೇ ಮನೆ ರಾಹು ಕೂತಾಗ ಬೇಡ ನಿಮ್ಮ ಪಾಡು. 22, 23 ಗುರುಬಲ ಇದ್ದರೂ ಪ್ರಯೋಜನ ಆಗಿರಲಿಲ್ಲ ನಿಮಗೆ. ಅದು ರಾಹು ಮುಂದಕ್ಕೆ ಹೋಗಿದ್ದಾನೆ ಇವಾಗ. ಹಾಗಾಗಿ ನಿಮಗೆ ಎಲ್ಲ ಗ್ರಹಗಳು ಶುಭ ಫಲ ಕೊಡುವಂಥ ಚಾನ್ಸಸ್ ಚೆನ್ನಾಗಿದೆ. ಅದನ್ನು ಸರಿಯಾಗಿ ಸದುಪಯೋಗಿಸ್ರಿ. ಎಲ್ಲ ಕಷ್ಟಗಳು ಮುಕ್ತರಾಗ್ತೀರಿ ನೀವು ಈ ವರ್ಷದಲ್ಲಿ. ಮತ್ತು ವಿದ್ಯಾರ್ಥಿಗಳ ಒಳ್ಳೆಯ ಉತ್ತಮ ಅವಕಾಶ ಕೂಡಿ ಬರ್ತದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ನೌಕರಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಕೆಲಸ ಕಾರ್ಯಗಳನ್ನು ಹೊಸ ಕೆಲಸ ಹುಡುಕೋಕೆ ಹೋಗಬೇಡಿ. ಆದಷ್ಟು ಇರೋ ಕೆಲಸಗಳಲ್ಲೇ ಮುಂದುವರಿ. ಅದರಲ್ಲೇ ನಿಮಗೆ ಲಾಭ ನಿಧಾನವಾಗಿ ಬೆಳವಣಿಗೆ ಆಗ್ತೀರಿ, ಲಾಭ ಬರ್ತದೆ. ಮತ್ತು ಸ್ವಲ್ಪ ಕೋಪ ತಾಪನ ಕಡಿಮೆ ಮಾಡಿಕೊಡಿ. ಹೆಂಗೆ ಮಾತಾಡೋಕ್ಕೆ ಹೋಗಬೇಡಿ. ಏಕೆಂದರೆ ರಾಹು 6ನೇ ಮನೆಗೆ ಕೂತಿರ್ತಾನೆ. ಹಾಗಾಗಿ ಸ್ವಲ್ಪ ಕೋಪ ತಾಪನ ಕಡಿಮೆ ಮಾಡಿಕೊಡಿ. ನೀವು ಎಷ್ಟೇ ದೊಡ್ಡ ಕುಟುಂಬದಾದರೂ ಕೆಲವು ವಿಷಯಗಳು ಸ್ವಲ್ಪ ಅಶಾಂತಿಯಿಂದ ಕೂಡಿರುತ್ತದೆ. ಅರ್ಥ ಆಯ್ತಾ? ನೀವೇನೇ ದೊಡ್ಡ ವ್ಯಕ್ತಿ, ದೊಡ್ಡ ಕುಟುಂಬಗಳಾಗಿರ್ಬೋದು, ಆದರೆ ಸಂಸಾರದಲ್ಲಿ ಸ್ವಲ್ಪ ಅಶಾಂತಿ ಕೊಟ್ಟಿರ್ತದೆ ಈ ವರ್ಷದಲ್ಲಿ. ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ. ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ಚೆನ್ನಾಗಿದೆ. ಅದು ವಿಶೇಷ ಫಲ. ಯಾಕೆಂದರೆ ಮುಖ್ಯವಾಗಿ ಶನಿ ಅನುಗ್ರಹದಿಂದ ನಿಮ್ಮ ಮಕ್ಕಳಲ್ಲಿ ಒಳ್ಳೊಳ್ಳೆ ಫಲಗಳು, ಕೆಲಸಗಳು, ಮದುವೆಗಳು, ವ್ಯವಹಾರಗಳು ಎಲ್ಲವೂ ನಿಮ್ಮ ಮಕ್ಕಳಿಗೆ ಆಗ್ತದೆ. ಮಕ್ಕಳ ಒಂದು ಅಭಿವೃದ್ಧಿ ಭಾಳ ಚೆನ್ನಾಗಿದೆ. ಆದರೆ ನೀವೇನೇ ಮಕ್ಕಳ ಅಭಿವೃದ್ಧಿ ಆದರೂ ಸಹ ಅವರು ನಿಮಗೆ ಸಹಾಯ ಸಿಗೋದಿಲ್ಲ. ಅವರಿಂದ ನೀವೇನು ವಾಪಸ್ ಕೇಳೋಕ್ಕೆ ಹೋಗಬೇಡಿ, ಆಗೋದಿಲ್ಲ. ಅವ್ರು ಮಾತ್ರ ಅಭಿವೃದ್ಧಿ ಆಗ್ತಾರೆ. ಆಗಲಿ ಪಾಪ ಮಕ್ಕಳು, ಯಾವುದೇ ಕಾರಣ ತೊಂದರೆ ಇಲ್ಲ. ಅವ್ರದ್ದು ಪೂರ್ವಜನ ಪುಣ್ಯ ಚೆನ್ನಾಗಿರುತ್ತೆ, ಅನುಗ್ರಹ ಆಗುತ್ತೆ. ಅದು ನಿಮ್ಮಿಂದನೂ ಅನುಗ್ರಹ ಆಗುತ್ತೆ. ಕ್ರಯ ವಿಕ್ರಯದಲ್ಲಿ ಹೊಸ ಒಪ್ಪಂದಗಳಾಗ್ತದೆ. ಯಾರು ವ್ಯಾಪಾರ ಮಾಡಬೇಕು ಅಂತಾರೆ, ಹೊಸ ಒಪ್ಪಂದಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಅದನ್ನು ಮಾಡಿಕೊಳ್ಳಿ. ಕೆಲಸಗಾರರಲ್ಲಿ ಅನುಕೂಲವಿದೆ. ಮುಂದೆ ಅನುಕೂಲ ಭಾಳ ಜೋರಾಗ್ತದೆ. ಮತ್ತು ಶತ್ರುಗಳು ಸಹ ನಿಮಗೆ ಈ ವರ್ಷ ಸಹಾಯ ಮಾಡ್ತಾರೆ ನೋಡಿರಿ, ಅದು ವಿಶೇಷ. ಶತ್ರುಗಳೇ ಇರೋದಿಲ್ಲ, ಶತ್ರುಗಳು ಸಹ ನಿಮ್ಗೆ ಸಹಾಯಕ್ಕೆ ಬರ್ತಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಬಿಡಬೇಡಿ ಅವ್ರನ್ನ. ಯಾಕೆಂದರೆ ಅವರಿಂದ ಏನು ಕೊಟ್ಟರೆ ಗೊತ್ತಿರುತ್ತೆ ನಿಮಗೆ. ಅವರಿಂದ ಏನು ಬರಬೇಕಾಗಿರೋದು ಅದನ್ನೆಲ್ಲ ವಾಪಸ್ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಬ್ಯಾಂಕ್ ಸೊಸೈಟಿಗಳಿಂದ ಸಾಲ ಪಡೆದು ಮನೆ, ಜಮೀನು, ಆಸ್ತಿಯನ್ನು ಸಂಪಾದನೆ ಮಾಡಿದ್ರೆ ಸಾಲ ಸಿಗುತ್ತೆ. ಇವಾಗ ಮನೆ ಕಟ್ಟಬೇಕಾ, ಸಾಲ ಸಿಗುತ್ತೆ. ಗಾಡಿ ತಗೋಬೇಕಾ, ಸಾಲ ಸಿಗುತ್ತೆ. ಇದು ವಿಶೇಷ ಫಲ. ಯಾಕೆಂದರೆ ಬೇಗ ಸಾಲ ತೀರುತ್ತೆ. ಸಾಲ ಮಾಡಿಬಿಟ್ಟಪ್ಪ ಹೆಂಗಪ್ಪ ಅಂತ ಯೋಚನೆ ಮಾಡೋಂಗಿಲ್ಲ. ಸಾಲ ತೊಗೊಂಡ್ರೂ ಸಹ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ, ಅನುಕೂಲವಾಗ್ತದೆ. ಮತ್ತು ಸಂತಾನ ಅಪೇಕ್ಷೆ ಮಾಡುವಂಥವ್ರಿಗೆ ಸ್ವಲ್ಪ ಸ್ತ್ರೀ ಸಂತಾನ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ವರ್ಷದಲ್ಲಿ. ಸ್ತ್ರೀ ಸಂತಾನ ಹೆಚ್ಚಾಗ್ತದೆ. ಮತ್ತು ವಿವಾಹ ಸಂಬಂಧಗಳು ಕೂಡಿ ಬರುವಂತಹ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಈ ವರ್ಷದಲ್ಲಿ. ಪ್ರಯತ್ನ ಮಾಡಿರಿ. ಮತ್ತು ಎಲ್ಲ ಈ ಮೊದಲು ಏನು ಹಳೆ ಕಾಯಿಲೆ ಇತ್ತು, ರೋಗಗಳಿತ್ತು, ಎಲ್ಲ ರೋಗಗಳದ್ದು ಮುಕ್ತಿ ಆಗ್ತದೆ. ಒಂದು ಅನುಕೂಲ ಸಿಗುತ್ತೆ ನಿಮಗೆ. ವಿಶೇಷ ರೋಗಗಳಿಂದ ಮುಕ್ತಿ ಆಗುವಂತಹ ಯೋಗ ಚೆನ್ನಾಗಿದೆ.
ಅನುಕೂಲ ಆಗ್ತದೆ, ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಮಾಡಿ ಸಾಲಗಳೆಲ್ಲ ತೀರಿಸಿಬಿಡ್ತೀರಿ ಈ ವರ್ಷದಲ್ಲಿ. ಏನೇ ಸಾಲ ಇತ್ತು ಎಲ್ಲ ಪಟ 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 ಸಾಲ ತೀರ್ತದೆ. ಕಾರಣ ಏನಪ್ಪ ಅಂದರೆ ಅದು ವಿಶೇಷವಾಗಿ ಗುರುವಿನ ಅನುಗ್ರಹ. ಮತ್ತು ಹಿರಿಯರ ಆಸ್ತಿ ಸಹ ನಿಮಗೆ ಸಿಗುವಂಥ ಯೋಗ ಇದೆ. ಪ್ರಯತ್ನ ಮಾಡಿ, ಅದು ಅನುಕೂಲವಾಗ್ತದೆ. ಮತ್ತು ಉದ್ಯೋಗ ಬದಲಾವಣೆಯಿಂದ ಸ್ವಲ್ಪ ಮನಃಶಾಂತಿ ಇರ್ತದೆ. ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನೋಡ್ಕೊಳ್ಳಿ. ಉದ್ಯೋಗ ಬದಲಾವಣೆ ಮಾಡೋಕೆ 10 ಸಲ ಯೋಚನೆ ಮಾಡಿ ಮುಂದುವರಿರಿ. ಅರ್ಥದ ಏನೋ ಸ್ವಲ್ಪ ಶಾಂತಿ, ಸಣ್ಣ ಪುಟ್ಟ ಶಾಂತಿ ಸಿಗುತ್ತೆ, ಆದರೂ ಸಹ ಕೇರ್ಫುಲ್ಲಾಗಿ ಉದ್ಯೋಗ ಯಾಕೆ ಉದ್ಯೋಗ ಬಿಟ್ಟರೆ ಸಿಗೋದು ಭಾಳ ಕಷ್ಟ. ಆ ಕಾರಣಕ್ಕೆ ಹೇಳೋ ಉದ್ದೇಶ, ಸ್ವಲ್ಪ ಆದಷ್ಟು ಉದ್ಯೋಗ ಬಿಡೋಕ್ಕೆ ಹೋಗಬೇಡಿ. ಧರ್ಮದ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗ್ತದೆ, ದೇವರ ಧರ್ಮದಲ್ಲಿ ಆಸಕ್ತಿ ಆಗ್ತದೆ, ಅದನ್ನು ಮಾಡಿ, ಎಲ್ಲ ದೋಷಗಳು ಪರಿಹಾರವಾಗ್ತದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆಗಳು ದೊರೆಯುವಂಥ ಚಾನ್ಸ್ ಚೆನ್ನಾಗಿದೆ. ಪಬ್ಲಿಕ್ ಸಪೋರ್ಟ್ಸ್ ಭಾಳ ಸಿಗುತ್ತೆ ನಿಮಗೆ. ನಿಮ್ಮ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡ್ತಾರೆ. ನೀವೆಲ್ಲೇ ಹೋಗಿ ಏನೇ ಮಾತಾಡಿದ್ರು ಇಂಥ ಒಳ್ಳೆಯವನಪ್ಪ ಇವನು ಕಡೆಯಿಂದ ಏನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದು ಜನಗಳ ಅಭಿಪ್ರಾಯ ಬರ್ತದೆ. ಮಾಡಿ. ಜೀವನದಲ್ಲಿ ವಿವಾಹದಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಆಸಕ್ತಿ ಕಡಿಮೆ ಮಾಡ್ತೀರಿ. ಮದುವೆ ಆಗಿಲ್ಲ, ಲೇಟ್ ಆದರೂ ಏನಂತ ಆಸಕ್ತಿ ಕಡಿಮೆ ಮಾಡ್ಕೋಬೇಡಿ. ಪ್ರಯತ್ನ ಮಾಡಿ, ಅನುಕೂಲವಾಗುವಂಥ ಚೆನ್ನಾಗಿದೆ. ನಿಮ್ಮ ಅಭಿವೃದ್ಧಿಗೆ ಈ ವರ್ಷದಲ್ಲಿ ಒಂದು ಗುರು ಶಾಂತಿಯನ್ನು ಮಾಡಿಕೊಡಿ. ನವಗ್ರಹ ಶಾಂತಿಯನ್ನು ಮಾಡಿ ಗುರು ಶಾಂತಿಯನ್ನು ಮಾಡುವುದು, ಕಡಲೆಬೇಳೆ ದಾನ ಕೊಡುವಂತಹದ್ದು, ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡುವಂತಹದ್ದು, ನಮಸ್ಕಾರ ಮಾಡುವಂತಹದ್ದು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರುವಂತಹದ್ದು, ಗುರು ಹಿರಿಯರಲ್ಲಿ ಭಕ್ತಿ ಮಾಡುವಂಥ, ಇವೆಲ್ಲ ಗುರುಗೆ ಸಂಬಂಧಪಟ್ಟಿದ್ದು. ಆಗ ಆ ಗುರು ಸೇವೆಯನ್ನು ಮಾಡಿ ಬಹಳ ಒಳ್ಳೆಯದಾಗ್ತದೆ. ಮತ್ತು ವಿಶೇಷವಾಗಿ ನಿಮಗೆ ಒಂದು ವೈಡೂರ್ಯವನ್ನು ಧಾರಣೆ ಮಾಡಿಬಿಡಿ ಸರ್ ಈ ವರ್ಷದಲ್ಲಿ. ಈ ವೈಡೂರ್ಯವನ್ನು ಹಾಕ್ಕೊಂಡ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅನುಕೂಲವಾಗ್ತದೆ. ವಿಶೇಷವಾಗಿ ಸಂತಾನಕ್ಕೂ ಅನುಕೂಲ, ಲಕ್ಷ್ಮೀದು ಬರುವಂಥ ದುಡ್ಡು ಕಾಸು ಬರುವಂಥ ವೈಡೂರ್ಯ ಅಂತ ಹೆಸರಿಗೆ. ಆದರೆ ವೈಡೂರ್ಯ ಅಂದರೆ ವಿಶೇಷ ಫಲ. ವಜ್ರಕ್ಕೆ ಎಷ್ಟು ಬೆಲೆ ಅಷ್ಟೇ ಬೆಲೆ ವೈಡೂರ್ಯಕ್ಕೆ. ಹಾಗಾಗಿ ಶುಭ್ರವಾದ ಒಳ್ಳೆ ವೈಡೂರ್ಯವನ್ನು ಧಾರಣೆ ಮಾಡೋದ್ರಿಂದ ಯಶಸ್ಸು, ಕೀರ್ತಿ, ಗೌರವ, ಸಂಪಾದನೆಗಳೆಲ್ಲ ಕೂಡಿಕೊಂಡು ಬರುವಂಥ ಯುಗ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಹಾಗಾಗಿ ತುಲಾರಾಶಿಯವರು ಈ ವರ್ಷದಲ್ಲಿ ಬುಧವಾರ, ಶುಕ್ರವಾರ, ಶನಿವಾರ ಏನು ಕೆಲಸ ಕಾರ್ಯ ಮಾಡಿದ್ರೂ ಅನುಕೂಲವಾಗ್ತದೆ. ಮತ್ತು ಒಳ್ಳೆ ಬಣ್ಣಗಳು ಬಂದು ಬಿಳಿ, ಹಸಿರು, ಕಪ್ಪು ಬಣ್ಣಗಳ ಧಾರಣೆ ಮಾಡಿ ಅನುಕೂಲವಾಗ್ತದೆ. ಶುಭ ಸಂಖ್ಯೆ ಬಂದು 5, 6, 8 ಏನು ಮಾಡಿದ್ರೂ ಒಳ್ಳೆಯದಾಗ್ತದೆ. ಶುಭ ದಿನಾಂಕಗಳು ಬಂದು ಮಾಡಬೇಕಾದ್ರೆ 6, 9, 18, 27 ಈ ದಿನಗಳು ಬಹಳ ಶುಭವಾಗಿದೆ. ಹಾಗಾಗಿ ಇಂಥ ದಿನಗಳನ್ನು ಉಪಯೋಗಿಸಿಕೊಳ್ಳಿ. ಎಲ್ಲ ಕೆಲಸ ಕಾರ್ಯಗಳು ಅನುಕೂಲವಾಗ್ತದೆ. ಕ್ರೋಧಿನಾಮ ಸಂವತ್ಸರವು ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಯೋಗ, ಸಂತಾನ ಯೋಗಗಳನ್ನು ಕೊಡುವಂತಹ ಯೋಗ ಸಿಕ್ಕಿದೆ. ಹಾಗಾಗಿ ಕ್ರೋಧಿನಾಮ ಸಂವತ್ಸರ ನಿಮಗೆ ಭಾಳ ಶುಭ ಫಲದಾಯಕವಾಗಿದೆ ನಾವು ತಿಳಿಯಬಹುದು. ನಮಸ್ಕಾರ.